ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ. ನಾವು ಇವತ್ತಿನ ಈ ವಿಡಿಯೋದಲ್ಲಿ 2 ತಿಂಗಳ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳು 12 ಆಕ್ಟಿವಿಟೀಸ್ಗಳು ಯಾವ್ಯಾವ ಥರ ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳನ್ನ ಮನೆಯಲ್ಲೇ ಪೋಷಕರು ಮಾಡಿಸಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ 12 ಆಕ್ಟಿವಿಟೀಸ್ಗಳು. ಅದಕ್ಕಿಂತ ಮೊದಲು ಇನ್ನು ಯಾರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಈಗ 2 ತಿಂಗಳ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟಿಗೋಸ್ಕರ ಯಾವ ಥರ ಆಕ್ಟಿವಿಟೀಸ್ಗಳನ್ನ ಮನೆಯಲ್ಲಿ ಮಾಡಿಸ್ಬೋದು, 12 ಆಕ್ಟಿವಿಟೀಸ್ಗಳನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಮಗುವಿಗೆ ನ್ಯೂಟ್ರಿಷನ್ಸ್ ಎಲ್ಲ ಥರ ನ್ಯೂಟ್ರಿಷನ್ಸ್ ಸಿಗ್ತಾ ಇದೆಯಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡಬೇಕು. ಅದು ಯಾವ ಥರ ಅಂತಂದರೆ, ಮಗು ಯಾವುದೇ ಥರ ಫುಡ್ಗಳನ್ನ ತಗೊಳೋದಿಲ್ಲ. ಆ 6 ಮಂತ್ಸ್ವರೆಗೂ ನಾವು ಮಗುವಿಗೆ ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಅಷ್ಟೇ ಕೊಡೋದು. ಈ ಎದೆ ಹಾಲನ್ನ ಕುಡಿಯುವಂತಹ ಮಗುವಿಗೆ ತಾಯಿ ಯಾವ್ಯಾವ ಥರ ಫುಡ್ನ ತಗೊತಾಳೆ ಅನ್ನೋದು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ. ಮಗುವಿಗೆ ಸಿಗಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ಗಳ ಕೊರತೆ ಆಗಬಾರ್ದು. ಅದರಿಂದ ತಾಯಿ DHA, ಒಮೆಗಾ 3 ಹಾಗೆ ವಿಟಮಿನ್ಸ್ಗಳು, ಫೈಬರ್ ಕಂಟೆಂಟ್ ಇರುವಂತಹ ಫುಡ್ಗಳು, ಎಲ್ಲ ಥರ ನ್ಯೂಟ್ರಿಷನ್ಸ್ ಇರುವಂತಹ ಫುಡ್ಗಳನ್ನ ತಗೋಬೇಕು. ಇದು ಫುಡ್ನ ತಾಯಿ ತಗೊಳೋದ್ರಿಂದ ಆ ತಾಯಿಯ ಎದೆ ಹಾಲಿನ ಮುಖಾಂತರ ಅದು ಆ ನ್ಯೂಟ್ರಿಷನ್ಸ್ಗಳು ಮಗುವಿಗೆ ಸಿಗುತ್ತೆ. ಅದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಸಹಕಾರಿಯಾಗುತ್ತೆ. ಸೊ ತಾಯಿ ಈ ಥರ ಎಲ್ಲ ಥರ ಫುಡ್ಗಳನ್ನ ಅಂದರೆ ನ್ಯೂಟ್ರಿಷನ್ಸ್ ರಿಚ್ ಫುಡ್ಗಳನ್ನ ಮೊದಲು ತಗೋಬೇಕು. ಮೊದಲು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ತಾಯಿ ಉಪ್ಪು ಮತ್ತು ಸಕ್ಕರೆ ಈ ಎರಡರ ತೆಗೆದುಕೊಳ್ಳುವಂಥ ಪ್ರಮಾಣ ತೀರಾ ಕಡಿಮೆ ಇರಬೇಕು. ಅದು ತಗೊಳ್ಳಿಲ್ಲ ಅಂದರೂ ಕೂಡ ತುಂಬ ಒಳ್ಳೆಯದು. ಈ ಬಿಳಿ ಉಪ್ಪಿನ ಬದಲಾಗಿ ಪಿಂಕ್ ಹಿಮಾಲಯನ್ ಸಾಲ್ಟ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಯೂಸ್ ಮಾಡಬೇಕು. ಅದು ತಾಯಿ ಮತ್ತು ಮಗುವಿನ ಇಬ್ಬರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ದು ನಾನು ಲಿಂಕ್ನ ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಬೇಕಾದವರು ಯೂಸ್ ಮಾಡ್ಕೋಬೋದು. ಸೊ ಈ ಮಗುವಿಗೆ ಎದೆ ಹಾಲನ್ನು ಉಣಿಸುವಂತಹ ತಾಯಿ ಯಾವುದೇ ಕಾರಣಕ್ಕೂ ಉಪ್ಪು ಮತ್ತು ಸಕ್ಕರೆ ಅಂಶನ ಜಾಸ್ತಿ ತಗೋಬಾರ್ದು. ಸೊ ಫುಡ್ ಮುಖಾಂತರ ಅಂದರೆ ಎದೆ ಹಾಲಿನಲ್ಲಿ ಈ ಥರ ನ್ಯೂಟ್ರಿಷನ್ಸ್ಗಳನ್ನ ಮಗುವಿಗೆ ಕೊಡಬಹುದು. ಅದಾದಮೇಲೆ ಏನೇನು ಆಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು ಅಂತ ನೋಡೋಣ ಬನ್ನಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಬಲೂನ್ ಆಕ್ಟಿವಿಟೀಸ್. ಏನಿದು ಬಲೂನ್ ಆಕ್ಟಿವಿಟೀಸ್ ಅಂತ ಅಂದರೆ, ಮಗುವಿನ ಕೈಗಳಿಗೆ ಮತ್ತು ಕಾಲುಗಳಿಗೆ, ಅಂದರೆ ಅದು ಮಗುವಿಗೆ ಯಾವುದೇ ಥರ ಏನು ಅಂದರೆ ಈ ಥರ ಎಲ್ಲ ರೆಡ್ಡಿಶ್ ಏನು ಆಗ್ತಾ ಇಲ್ಲ ಅನ್ನೋದು ಕಂಪ್ಲೀಟಾಗಿ ನೀವು ನೋಡಿಕೊಂಡು ಈ ಒಂದು ಹೇರ್ ಬ್ಯಾಂಡ್ ಬರುತ್ತಲ್ಲ, ಹೇರ್ ಬ್ಯಾಂಡ್ ಈ ಕೂದಲಿಗೆಲ್ಲ ಹಾಕ್ತೀವಲ್ಲ ಹೇರ್ ಬ್ಯಾಂಡ್, ಆ ಹೇರ್ ಬ್ಯಾಂಡ್ನ ಹಾಕಿ ತುಂಬ ಟೈಟ್ ಆಗಲ್ಲ, ತುಂಬ ಲೂಸ್ ಆಗಿ ಹಾಕಿ ಅದಕ್ಕೆ ಬಲೂನ್ನ ಟೈ ಮಾಡೋದು. ಬಲೂನ್ 2 ಕೈಗೆ ಅಥವಾ 1 ಕೈಗೆ ಅಥವಾ ಕಾಲುಗಳಿಗೆ ಟೈ ಮಾಡೋದು. ಮಗು ಏನು ಮಾಡುತ್ತೆ ಅಂದರೆ ತುಂಬ ಹೈಟ್ ಇರಬಾರ್ದು ಮಗುವಿಗೆ, ಏಕೆಂದರೆ 18 ಇಂಚಿನ ಅಂತರದಷ್ಟುವರೆಗೆ ಅಷ್ಟೇ ದೃಷ್ಟಿ ಇರೋದು. ಸೊ ಕಡಿಮೆ ಹೈಟ್ನಲ್ಲಿ ಪುಟ್ಟ ಪುಟ್ಟ ಬಲೂನ್ಗಳನ್ನ ಆ ಥರ ಕಟ್ಟಬೇಕು. ಇದು ಮೊದಲನೇ ಆ್ಯಕ್ಟಿವಿಟೀಸ್ಗಳು. ನಾನು ಒಂದು ವಿಡಿಯೋನ ಹಾಕ್ತೀನಿ. ನನ್ನ ಮಗುವಿಗೆ ನನ್ನ ಮಗಳು 2 ಮಂತ್ಸ್ ಇದ್ದಾಗ ಆ ಆ್ಯಕ್ಟಿವಿಟೀಸ್ನ ಮಾಡಿಸಿದ್ದೆ, ಅದರದ್ದೊಂದು ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ಸೊ ಈ ಥರ ಮಗುವಿಗೆ ಒಂದು ಬಲೂನ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು. ಇದರಿಂದ ಮಗುವಿಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಟ್ ಮಾಡುತ್ತೆ. ಹಾಗೆ ಮಗುವಿಗೆ ಕಲರ್ ಬಂದ್ಬಿಟ್ಟು ಇನ್ನು 3 ಮಂತ್ಸ್ವರೆಗೂ ಕೂಡ ಮಗುವಿಗೆ ಸ್ವಲ್ಪ ವೈಟು ಮತ್ತು ಬ್ಲ್ಯಾಕ್ ಹಾಗೆ ಗ್ರೇ ಈ 3 ಕಲರ್ನ ಮಗು ಐಡೆಂಟಿಫೈ ಮಾಡೋಕ್ಕಾಗೋದು 3 ತಿಂಗಳವರೆಗೂ. ಸೊ ನೀವು ಬ್ಲ್ಯಾಕು, ವೈಟು, ಗ್ರೇ ಈ ಕಲರ್ ಬಲೂನ್ಸ್ಗಳನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಆ ಬಲೂನ್ಗಳನ್ನ ಈ ಮಗು ಆ ಬಲೂನ್ಗಳ ಜೊತೆ ಆಟ ಆಡೋದಷ್ಟೇ ಅಲ್ಲದೆ ಇದರಿಂದ ಮಗುವಿನ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಹಾಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಗೆ ಆಗುತ್ತೆ. ಇದು ಮೊದಲನೇ ಆ್ಯಕ್ಟಿವಿಟಿ. ಎರಡನೇ ಆ್ಯಕ್ಟಿವಿಟೀಸ್ ಬಂದು ಬಬಲ್ಸ್. ಮನೆಯಲ್ಲಿ ನೀವು ಅಂದರೆ ಕಡಿಮೆ ಅಂತರದಲ್ಲಿ ಹಾಗೆ ಹಾರ್ಮ್ಫುಲ್ ಕೆಮಿಕಲ್ ಇರುವಂತಹ ಬಬಲ್ಸ್, ಅದು ಲಿಕ್ವಿಡ್ನ ತಗೋಬಾರ್ದು. ಮನೆಯಲ್ಲಿ ಬೇಬಿ ಶಾಂಪೂ ಅಥವಾ ಬೇಬಿ ಸೋಪ್ನಲ್ಲಿ ಆ ಒಂದು ಲಿಕ್ವಿಡ್ನ ರೆಡಿ ಮಾಡಿಬಿಟ್ಟು ಮಗುವಿನ ಮುಂದೆ ಬಬಲ್ಸ್ಗಳನ್ನ ಇದು ಮಾಡೋದು. ಆ ಬಬಲ್ಸ್ಗಳನ್ನ ನೋಡೋದ್ರಿಂದ ಮಗುವಿಗೆ ಬಹಳ ಖುಷಿ ಆಗುತ್ತೆ. ಅದಕ್ಕೊಂಥರ ಎಂಜಾಯ್ ಸಿಗುತ್ತೆ. ಅದ್ರ ಜೊತೆಗೆ ಅದರ ಕಾನ್ಸಂಟ್ರೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಇದು ಎರಡನೇ ಆಕ್ಟಿವಿಟಿ. ಮೂರನೇ ಆಕ್ಟಿವಿಟೀಸ್ ಬಂದು ಮಾತಾಡೋದು, ಅಂದರೆ ತಾಯಿ ಮಗುವಿನ ಜೊತೆ ಮಾತಾಡೋದು. 2 ಮಂತ್ಸ್ ಬೇಬಿಗೆ
ಈಗ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತೇ ಇದೆ, ಗರ್ಭ ಸಂಸ್ಕಾರ ಅಂತ. ತನ್ನ ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿರುವಾಗಲೇ ಅದು ತಾಯಿಯ ಮಗು ಮಾತುಗಳನ್ನ ಆಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಇನ್ನು 2 months ಮಗುವಿನ ಮುಂದೆ ನಾವು ಮಾತಾಡಿದ್ರೆ ಅರ್ಥ ಆಗುತ್ತಾ ಅಂತ ನೀವೇನಾದರೂ ಅಂದ್ಕೊಂಡ್ರೆ 100% ಅರ್ಥ ಆಗುತ್ತೆ. ನಾವು ಎಷ್ಟು ಫಾಸ್ಟ್ ಜನ್ರೇಷನಲ್ಲಿ ಇದ್ದೀವಿ ಅಂತ ಅಂದರೆ 4 monthsಗೆ ವರ್ಲ್ಡ್ ರೆಕಾರ್ಡ್ನ ಸೆಟ್ ಮಾಡುವಂಥ ಫಾಸ್ಟ್ ಜನ್ರೇಷನ್ನಲ್ಲಿ ನಾವು ಇವಾಗ ಸದ್ಯದಲ್ಲಿ ಈ ಜನ್ರೇಷನ್ ಅಷ್ಟು ಫಾಸ್ಟ್ ಇದೆ. ಸೊ ನಾವು ಎಲ್ಲವನ್ನು ಮಾತಾಡಬೇಕು, ತುಂಬಾ ಮಾತಾಡಬೇಕು ಮಗುವಿನ ಜೊತೆ. ಅಟ್ಲೀಸ್ಟ್ 1 ಗಂಟೆ ಆದರೂ ಮಗುವಿನ ಜೊತೆ ಮಾತಾಡೋದಕ್ಕೆ ಅಂತ. ಅಂದರೆ ಯಾವ ಥರ, ನೀನು ಒಳ್ಳೆ ಮಗ ಆಗಬೇಕು, ಇಲ್ಲ ಒಳ್ಳೆ ಮಗಳು ಆಗಬೇಕು, ಈ ಥರ ನಿಮ್ಗೆ ಏನೇನು ಅನಿಸುತ್ತೆ, ಅಥವಾ ಯಾವುದಾದ್ರೂ ಕತೆಗಳನ್ನ ಹೇಳ್ತಾ ಇರಬೇಕು ಮಗುವಿನ ಮುಂದೆ. ಸೊ ಆ ಮಗು ತಾಯಿಯ ಲಿಪ್ ಮೂಮೆಂಟ್ಸ್ ಆಗೋದು, ಮತ್ತು ಆ ವರ್ಡ್ಸ್ಗಳು ಏನಾದರೂ ಹೇಳ್ತಾ ಇದ್ರೆ ಅದ್ರ ಕಾನ್ಸಂಟ್ರೇಟ್ ಮಾಡೋದು, ಮತ್ತು ಸ್ವಲ್ಪ ದಿನ ಕಳೆದಂತೆ ಅದನ್ನೆಲ್ಲ ಇಮಿಟೇಟ್ ಮಾಡಲಿಕ್ಕೂ ಕೂಡ ಸ್ಟಾರ್ಟ್ ಮಾಡುತ್ತೆ. ಎಲ್ಲವನ್ನು ಕೂಡ ಮಗು ಗ್ರಹಿಸುತ್ತೆ. ಸೊ ಇದೊಂದು 3ನೇ ಆ್ಯಕ್ಟಿವಿಟೀಸ್ ಬಂದ್ಬಿಟ್ಟು ಮಗುವಿನ ಜೊತೆ ತಾಯಿ ಕನಿಷ್ಠ 1 ಗಂಟೆ ಆದ್ರೂ ಮಾತಾಡಬೇಕು. 4ನೇದು ಮ್ಯೂಸಿಕ್ಗಳು ಬಂದ್ಬಿಟ್ಟು ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಗಳಂತ ತುಂಬಾ ಸಿಗುತ್ತೆ, ಯೂಟ್ಯೂಬ್ನಲ್ಲೇ ಸಿಗುತ್ತೆ ಈ ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಗಳು. ಯಾವ ಟೈಮ್ನಲ್ಲಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದ್ಸಲ ಕೇಳಿಸೋದು, ಅಥವಾ ಬಾತಿಂಗ್ ಟೈಮ್ನಲ್ಲಿ, ಈಗ ಸ್ನಾನ ಮಾಡುವಾಗೆಲ್ಲ ಮಗು ತುಂಬಾ ಅಳ್ತಾ ಇರುತ್ತೆ ಅಲ್ವಾ, ಅಂತಹ ಟೈಮ್ನಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಗಳು, ಈ ಥರ ಎಲ್ಲ ಮ್ಯೂಸಿಕ್ಗಳನ್ನ ಕೇಳಿಸೋದ್ರಿಂದ ಮಗು ಶಾಂತ ಆಗುತ್ತೆ, ಮಗುವಿಗೆ ಒಂಥರ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಅದ್ರ ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಹೆಸರಲ್ಲೇ ಇರೋ ಥರ. ಅಂತಹ ಮ್ಯೂಸಿಕ್ಗಳು ತುಂಬಾ ಅವೈಲಬಲ್ ಇದೆ, ನ್ಯೂರಾನ್ ಮ್ಯೂಸಿಕ್ಗಳು, ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಗಳು. ಇಂತಹ ಮ್ಯೂಸಿಕ್ಗಳನ್ನ ಅಟ್ಲೀಸ್ಟ್ 1 ಗಂಟೆ ಆದರೂ ಕೂಡ ಮಗುವಿಗೆ ಕೇಳಿಸಬೇಕು. ಇದು 4ನೇ ಆ್ಯಕ್ಟಿವಿಟೀಸ್ ಆಗಿದೆ. 5ನೇ ಆ್ಯಕ್ಟಿವಿಟೀಸ್ ಬಂದ್ಬಿಟ್ಟು ಡ್ಯಾನ್ಸ್ ಅಂದರೆ ಯಾವ ಥರ ಅಂದರೆ ಮಗುವನ್ನು ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಕೈ ಮತ್ತು ಕಾಲುಗಳಿಂದ ಅಂದರೆ ತುಂಬ ನಿಧಾನವಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಿಕೊಂಡು ಚಿಕ್ಕ ಪುಟ್ಟ ಮಗುವಿಗೆ ಡ್ಯಾನ್ಸ್ ಮಾಡಿಸೋದನ್ನ ಟ್ರೈ ಮಾಡಿಸೋದು. ಅದರಿಂದ ಮಗುವಿಗೆ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ, ಹಾಗೆ ಆ ಮಗುವಿಗೂ ಒಂದು ಖುಷಿ ಆಗುತ್ತೆ, ಒಂದು ಎಂಜಾಯ್ಮೆಂಟ್ ಸಿಗುತ್ತೆ. ಸೊ ಇದಂತೂ ತುಂಬಾ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟಿಗೆ ತುಂಬಾ ಸಹಕಾರಿಯಾಗಿರುತ್ತೆ. ಸೊ 6ನೇದು ವಿಗಲ್ ಟಾಯ್ಸ್. ಈ ಟಾಯ್ಸ್ಗಳದ್ದು ನಾನು ಲಿಂಕ್ನ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಯಾರಾದರೂ ಪುಟ್ಟ ಮಗು ಇದ್ರೆ, ಈ 6 ತಿಂಗಳಿಗಿಂತ ಚಿಕ್ಕ ಮಗು ಇದ್ರೆ ಇದನ್ನು ನೀವು ಈ ಆಟಿಕೆಗಳನ್ನ ಪರ್ಚೇಸ್ ಮಾಡ್ಬೋದು. ಈ ಲಿಂಕ್ನ ನಾನು ಹಾಕಿರ್ತೀನಿ. ಈ ವಿಗಲ್ ಟಾಯ್ಸ್ಗಳಿಂದ ಏನಾಗುತ್ತೆ ಅಂತ ಅಂದರೆ, ನಾವು ಬ್ರೈಟ್ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದರಿಂದ ಮಗುವಿನ ವಿಷನ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಹಾಗೆ ಟ್ರ್ಯಾಕಿಂಗ್ ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದು ಒಂದು ಬೆಸ್ಟ್ ಆ್ಯಕ್ಟಿವಿಟೀಸ್. ಇನ್ನು 7th ಒನ್ ಬಂದ್ಬಿಟ್ಟು ರೀಡಿಂಗ್. ಮಗುವಿನ ಮುಂದೆ ನಾವು 2 months ಮಗು ಇದ್ದಾಗಲೇ ನಾವು ಚಿಕ್ಕದ್ರಲ್ಲಿ ಏನನ್ನ ರೂಢಿ ಮಾಡ್ತೀವೋ ಅದೇ ಮಗುವಿಗೆ ದೊಡ್ಡದಾದ್ಮೇಲೆ ಅದೇನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ತಂದೆ ತಾಯಿ ಮಗುವಿನ ಮುಂದೆ ಮೊಬೈಲ್ನ ಇಟ್ಕೊಂಡು ಕೂತ್ಕೊಂಡ್ರೆ ಮಗು ಅದನ್ನೇ ಅನುಕರಣೆ ಮಾಡುತ್ತೆ. ಯಾಕೆ ಅಂತಂದರೆ ಮಕ್ಕಳುಗಳು ತುಂಬಾ ಒಳ್ಳೆ ವಿಜುವಲ್ ಲರ್ನರ್ಸ್ ಆಗಿರ್ತಾರೆ. ಸೊ ನಾವು ಬುಕ್ಸ್ಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಮಗು ಅದನ್ನೇ ನೋಡ್ತಾ ಬರುತ್ತೆ. ಸೊ ವಿಜುವಲ್ ಲರ್ನರ್ ಆಗಿರೋದ್ರಿಂದ ಅದು ಕೂಡ ಬುಕ್ಸ್ಗಳನ್ನೆಲ್ಲ ಕೈಲಿ ಇಟ್ಕೊಳ್ಳುತ್ತೆ. ಸೊ ರೀಡಿಂಗ್, ಮಗುವಿನ ಮುಂದೆ ಓದೋದು, ಯಾವುದಾದ್ರೂ ಬುಕ್ಸ್ಗಳನ್ನೆಲ್ಲ ಓದೋದು, ಇದು ಕೂಡ ಒಂದು ಒಳ್ಳೆ ಆ್ಯಕ್ಟಿವಿಟಿ ಆಗಿದೆ. ಸೊ ಈ ಆ್ಯಕ್ಟಿವಿಟಿನ, ಈ ಓದೋದನ್ನ ನಾನು ಈಗಾಗಲೇ ಹೇಳಿದ್ನಲ್ಲ 3ನೇ ಪಾಯಿಂಟ್ ಮಾತಾಡೋದು ಅಂತ. ಸೊ ನಿಮ್ಗೇನು ಮಗುವಿನ ಜೊತೆ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಒಳ್ಳೊಳ್ಳೆ ಬುಕ್ಸ್ಗಳನ್ನ ಮಗುವಿನ ಮುಂದೆ ನೀವು ಓದಬಹುದು. ಇದನ್ನ ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಮಾಡಬಹುದು. 8ನೇ ಆ್ಯಕ್ಟಿವಿಟಿ, ಹೂವನ್ನು ತಪ್ಪದೆ 1 ಗಂಟೆ ಆದ್ರೂ ಬೆಳಗ್ಗೆ ಅಥವಾ ಸಂಜೆ ಎಳೆ ಬಿಸಿಲಿನಲ್ಲಿ ಗಾರ್ಡನ್ಗೆ ಕರ್ಕೊಂಡು ಹೋಗೋದು. ಈ ಗಾರ್ಡನ್ನಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಹೇಗೆ ಸಾಧ್ಯ, ಬ್ರೈನ್ ಡೆವಲಪ್ಮೆಂಟಿಗೆ ಈ ಗಾರ್ಡನ್ ಎಷ್ಟು ಸಹಾಯಕ, ಎಷ್ಟು ಹೆಲ್ಪ್ಫುಲ್ ಅನ್ನೋದನ್ನ ನಾನು ಆಲ್ರೆಡಿ ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವಿಡಿಯೋನ ನೋಡಿ. ಸೊ ಗಾರ್ಡನ್ನಲ್ಲಿ ಮಗುವನ್ನು ಕರ್ಕೊಂಡು ಹೋಗೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ. ಮಗುವಿನ ಬ್ರೈನ್ ಡೆವಲಪ್ಮೆಂಟು ಅಷ್ಟು ಚೆನ್ನಾಗಾಗುತ್ತೆ. ಮೊದಲೇ 0 to 3 yearsವರೆಗೂ ಬ್ರೈನ್ ಡೆವಲಪ್ಮೆಂಟ್ ರ್ಯಾಪಿಡಲ್ಲಿರುತ್ತೆ. ಸೊ ಈ ಗಾರ್ಡನ್ಗೆಲ್ಲ ಕರ್ಕೊಂಡು ಹೋಗೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಲರ್ನ್ ಫ್ರಮ್ ಗಾರ್ಡನ್ ಅಂತ ಒಂದು ವಿಡಿಯೋ ಇದೆ. ಸೊ ನೀವು ಅದನ್ನು ನೋಡಿದ್ರೆ 100% ನೀವು ಅವತ್ತಿಂದನೇ ನಿಮ್ಮ ಮಗುವನ್ನು ಗಾರ್ಡನ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತೀರಾ. ಅಷ್ಟು ತುಂಬಾ ಹೆಲ್ಪ್ಫುಲ್ ಇದೆ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಈಗಲೇ ನೋಡಿ, ಆ ಲಿಂಕ್ನ ನಾನು ಹಾಕಿರ್ತೀನಿ. 9ನೇ ಆ್ಯಕ್ಟಿವಿಟೀಸ್ ಬಂದು ಐ ಕಾಂಟ್ರಾಸ್ಟ್ ಬುಕ್ಸ್ಗಳು
ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳು, ಹೈ ಕಾಂಟ್ರಾಸ್ಟ್ ಕಾರ್ಡ್ಸ್ಗಳು, ಇದನ್ನೆಲ್ಲ ನೀವು ಮಗುವಿಗೆ ಯೂಸ್ ಮಾಡಬಹುದು. ಇದು ನಿಮಗೆ ಗೊತ್ತಿದೆ ಅಲ್ವಾ, 4 months ಬೇಬೀಸ್ಗಳೆಲ್ಲ ಇವಾಗ ವರ್ಲ್ಡ್ ರೆಕಾರ್ಡ್ನ ಯಾವ ಥರ ಸೆಟ್ ಮಾಡ್ತಾ ಇದೆ, ಯಾವ ಥರ ಎಲ್ಲವನ್ನು ಐಡೆಂಟಿಫೈ ಮಾಡ್ತಾ ಇದೆ ಅಂತ ಅಂದರೆ 1 ತಿಂಗಳು 2 ತಿಂಗಳಿಂದನೇ ಅವರ ಪೇರೆಂಟ್ಸ್ಗಳು ಈ ಥರ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಮಗುವಿಗೆ ತೋರಿಸ್ತಾ ಇರ್ತಾರೆ. ಈ ಮಗುವಿಗೆ 3 ತಿಂಗಳವರೆಗೂ ದೃಷ್ಟಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಕಪ್ಪು, ಬಿಳುಪು, ಗ್ರೇ ಈ 3 ಬಣ್ಣಗಳನ್ನಷ್ಟೇ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗಿರೋದ್ರಿಂದ ಈ ಐ ಕಾಂಟ್ರಾಸ್ಟ್ ಈ ಬುಕ್ಸ್ಗಳನ್ನ ಸ್ಪೆಷಲಿ 3 ತಿಂಗಳ ಒಳಗಿರುವಂತಹ ಮಕ್ಕಳುಗಳಿಗೆ ಅಂತಲೇ ರೆಡಿ ಮಾಡಿರ್ತಾರೆ. ಸೊ ಅದು ಮಗುವಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಯಾರಿಗಾದರೂ ಬೇಕಿದ್ರೆ ನಾನು ಅದರ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಚೆಕ್ ಮಾಡ್ಕೋಬೋದು, ನೀವು ಪರ್ಚೇಸ್ ಮಾಡ್ಕೋಬೋದು. ಐ ಕಾಂಟ್ರಾಸ್ಟ್ ಬುಕ್ ಅಥವಾ ಫ್ಲ್ಯಾಶ್ ಕಾರ್ಡ್ಸ್ ಅಥವಾ ಕಾರ್ಡ್ಸ್ಗಳನ್ನ. ಐ ಕಾಂಟ್ರಾಸ್ಟ್ ತುಂಬಾ ಒಳ್ಳೆಯದು. ಇದು ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಬ್ರೈನ್ ಡೆವಲಪ್ಮೆಂಟಿಗೆ ಇದು ತುಂಬಾ ಹೆಲ್ಪ್ಫುಲ್ಲು. ಸೊ ಮಗುವಿನ ನ್ಯೂರಾನ್ ಕನೆಕ್ಷನ್ಸ್ಗಳನ್ನ ಆ್ಯಕ್ಟಿವ್ ಮಾಡೋದ್ರಲ್ಲಿ ಇದು ತೀರಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಎಲ್ಲರೂ ಈಗ ಹೈ ಕಾಂಟ್ರಾಸ್ಟ್ ಕಾರ್ಡ್ಸ್ಗಳನ್ನ ಇಟ್ಕೊಂಡು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತಲೇ ರೆಡಿ ಮಾಡೋದಲ್ಲ. ಅದರಿಂದ ತುಂಬಾ ಬೆನಿಫಿಟ್ ಇದೆ ಬ್ರೈನ್ ಡೆವಲಪ್ಮೆಂಟಿಗೆ. ಈಗಾಗಲೇ ನಾನು ಅದನ್ನು ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ, ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಯಾಕೆ ನಾವು ಬಳಸಬೇಕು, ಅದರಿಂದ ಏನಾದರೂ ಉಪಯೋಗ ಇದೆಯಾ ಅಂತ. ನಾನು ಅದ್ರ ಲಿಂಕ್ನ ಕೂಡ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಎಲ್ಲರೂ ಕೂಡ ಇದು ವರ್ಲ್ಡ್ ರೆಕಾರ್ಡ್ನ ಸೆಟ್ ಮಾಡಬೇಕು ಅಂತಲೇ ಈ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡೋದಲ್ಲ. ಇದರಿಂದ ಬಹಳ ಬ್ರೈನ್ ಡೆವಲಪ್ಮೆಂಟಿಗೆ ಬಹಳ ಪ್ರಮುಖವಾದ ಪಾತ್ರವನ್ನು ಇವು ವಹಿಸುತ್ತೆ. ನ್ಯೂರಾನ್ ಕನೆಕ್ಷನ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ನ್ಯೂರಾನ್ ಕನೆಕ್ಷನ್ಸ್ಗಳನ್ನ ಡಿಆಕ್ಟಿವೇಟ್ ಆಗಿರುವಂಥವನು ಕೂಡ ಆ್ಯಕ್ಟಿವ್ ಮಾಡುವಂಥ ಕೆಪಾಸಿಟಿ ಈ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳಲ್ಲಿ ಇರುತ್ತೆ. ಸೊ ಅದರ ಲಿಂಕ್ ಹಾಕಿರ್ತೀನಿ, ಅದನ್ನು ನೀವು ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಒಂದು ಆ್ಯಕ್ಟಿವಿಟೀಸ್ನ ಯಾವ ಥರ ಮಾಡೋದು ಅಂತಂದರೆ, ಹೆಸರಲ್ಲೇ ಇರೋ ಥರ ಫ್ಲ್ಯಾಶ್ ಕಾರ್ಡ್ಸ್ನ ಥರ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಮಗುವಿನ ಮುಂದೆ ತುಂಬಾ ಫಾಸ್ಟಾಗಿ ತೋರಿಸ್ತಾ ಹೋಗೋದು. ನೇಮ್ಗಳನ್ನ ಹೇಳ್ಕೊಂಡು ಫಾಸ್ಟಾಗಿ ತೋರಿಸೋದು. ನನ್ನ ಆ ವಿಡಿಯೋದಲ್ಲಿ ಯಾವ ಥರ ತೋರಿಸ್ಬೇಕು ಪ್ರತಿಯೊಂದು ಡೀಟೇಲ್ಸ್ನ ನಾನು ಹೇಳಿದ್ದೀನಿ. ನಾನು ಅದರಿಂದ ಲಿಂಕ್ ಹಾಕಿರ್ತೀನಿ ನೋಡಿ. ಫ್ಲ್ಯಾಶ್ ಕಾರ್ಡಿಂದ ಏನಾದರೂ ಉಪಯೋಗ ಇದೆಯಾ, ಯಾಕೆ, ಏನು ಅಂತ ಎಲ್ಲ ಆ ವಿಡಿಯೋನ ನೋಡೋದ್ರಿಂದ ನಿಮಗೆ ಯಾವ ಥರ ತೋರಿಸ್ಬೇಕು ಮತ್ತು ಅದರಿಂದ ಬ್ರೈನ್ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಅನ್ನೋದೊಂದು ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. 10ನೇದು ಇಂಟ್ರೊಡ್ಯೂಸಿಂಗ್ ಕಲರ್ಸ್ ಅಂತ ಅಂದರೆ ಈಗ ಮಗುವಿಗೆ ಬ್ಲ್ಯಾಕ್ ಮತ್ತು ವೈಟ್, ಗ್ರೇ ಆ 3ರಲ್ಲಿರುವಂತಹ ಡಿಫ್ರೆನ್ಸ್ಗಳನ್ನ ಮೊದಲು ಮಗುವಿಗೆ ಹೇಳ್ಕೊಡ್ಬೇಕು. ಅದಾದಮೇಲೆ ತುಂಬ ಬ್ರೈಟ್ ಕಲರ್ಸ್ನ ಮಗುವಿಗೆ ಈಗಲಿಂದನೇ ಪರಿಚಯ ಮಾಡಿಕೊಡೋದು. ಸೊ ತುಂಬ ಬ್ರೈಟ್ ಆಗಿರೋ ಬ್ಲೂ ಆಗಿರಲಿ, ರೆಡ್ ಆಗಿರಲಿ ಅಥವಾ ಗ್ರೀನ್ ಆಗಿರಲಿ, ಈ ಥರ ಕಲರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು. ಕಲರ್ಸ್ ಕಾರ್ಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಅಥವಾ ಈ ಬಾಲ್ಗಳು, ಈಗ ಕಲರ್ ಬಾಲ್ಗಳೆಲ್ಲ ಬರುತ್ತೆ ಅಲ್ವಾ, ಫುಲ್ ಕಲರ್ಫುಲ್ ಬಾಲ್ಗಳೆಲ್ಲ ಸಾಫ್ಟ್ ಇರ್ತವೆ, ಕೆಲವೊಂದು ಹಾರ್ಡ್ ಇರ್ತದೆ, ಇನ್ನೂ ಕೆಲವೊಂದು ಬರುತ್ತೆ ಮಗುವಿಗೆ ವೆಯ್ಟ್ಲೆಸ್ ಇರುತ್ತೆ, ತುಂಬಾ ವೆಯ್ಟ್ ಕಡಿಮೆ ಇರುತ್ತೆ ಬಾಲ್ಗಳು, ತುಂಬ ವೆಯ್ಟ್ಲೆಸ್ ಆಗಿ ಬರುತ್ತೆ. ಅಂಥ ಬಾಲ್ಗಳನ್ನ ಮಗುವಿನ ಮುಂದೆ ಕಣ್ಣು ಮುಂದೆ ಈ ಥರ ತೋರಿಸ್ಬೇಕು. ಅದು ತೋರಿಸೋದ್ರಿಂದ ಆ ಕಲರ್ ಏನಾಗ್ತಾ ಇರುತ್ತೆ, 1 ನಿಮಿಷದಲ್ಲಿ ಎಷ್ಟೊಂದು ಕಲರ್ಸ್ಗಳು, ಒಂದು 5-6 ಬಾಲ್ಗಳನ್ನ ತೋರಿಸ್ತಾ ಇದ್ರೆ ಎಲ್ಲ ಕಲರ್ಸ್ಗಳನ್ನ ಡಿಫ್ರೆಂಟ್ಗಳನ್ನ ಮಗು ಯಾವ್ಯಾವ ಕಲರು ಇದೇನೇನು ಅಂದರೆ ಕಲರ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕಾಗಲ್ಲ, ಬಟ್ ಅದರಲ್ಲಿ ಆಗ್ತಾ ಇರುವಂಥ ಚೇಂಜಸ್ಗಳು ಆ ಡಿಫ್ರೆಂಟ್ನ ಮಗುಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಒಂದು ಬೆಸ್ಟ್ ಆಕ್ಟಿವಿಟೀಸ್. ಆ ಥರ ಬಾಲ್ಗಳನ್ನ ಯಾರಾದರೂ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ನಾನು ಆ ಬಾಲ್ಸ್ಗಳ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ಥರ ಬಾಲ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಂಡು ಈ ಆಕ್ಟಿವಿಟೀಸ್ನ ಮಾಡಿಸ್ಬೋದು. ಮಗುವಿನ ಮುಂದೆ ಆ ಕಲರ್ ಬಾಲ್ಗಳನ್ನ ತೋರಿಸೋದು, ಇದರಿಂದ ಏನಾಗ್ತಾ ಇರುತ್ತೆ, ಬ್ರೈಟ್ ಕಲರ್ಸ್ಗಳನ್ನ ತೋರಿಸೋದ್ರಿಂದ ಸಡನ್ನಾಗಿ ಮಗು ಆ ಕಡೆ ಕಣ್ಣಾಯಿಸುತ್ತೆ. ಅದ್ರ ವಿಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಟ್ರ್ಯಾಕಿಂಗ್ ಸ್ಕಿಲ್ಸ್ ನಾವು ಹೆಂಗೆ ಚೇಂಜ್ ಮಾಡ್ತಾ ಇರ್ತೀವಲ್ಲ, ಟ್ರ್ಯಾಕಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ನ್ಯೂರಾನ್ ಕನೆಕ್ಷನ್ಸ್ನ ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ. ಸೊ ಈ ಥರ ಕಲರ್ಫುಲ್ ಬಾಲ್ಗಳನ್ನ ಫಾಸ್ಟಾಗಿ ಮಗುವಿನ ಹಿಂಗೆ ತೊಡೆ ಮೇಲೆ ಮನಗಿಸ್ಕೊಂಡಿದ್ದಾಗಲೇ ಫಾಸ್ಟಾಗಿ ಈ ಥರ ಬಾಲ್ಸ್ಗಳನ್ನ ಪಾಸ್ ಮಾಡೋದು. ಸುಮ್ಮನೆ ಅದ್ರ ಮುಂದೆ ಈ ಕೈಯಿಂದ ಆ ಕೈಗೆ ಪಾಸ್ ಮಾಡೋದು ಫಾಸ್ಟಾಗಿ. ಸೊ ಇದು ಒಂದು ಬೆಸ್ಟ್ ಆಕ್ಟಿವಿಟಿ ಆಗಿದೆ 2 months ಬೇಬಿಗೆ. 11ನೇ ಆಕ್ಟಿವಿಟೀಸ್ ಬಂದ್ಬಿಟ್ಟು ಇಂಟ್ರೊಡ್ಯೂಸಿಂಗ್ ಲೈಟ್ ಅಂಡ್ ಶಾಡೋಸ್. ಅಂದರೆ ಯಾವ ಥರ ಅಂತ ಅಂದರೆ, ಈಗ ಶಾಡೋಸ್ ಮಗುವಿಗೆ ಬ್ಲ್ಯಾಕ್ ಕಲರ್ ಶಾಡೋಸ್ ಅರ್ಥ ಆಗುತ್ತೆ. ಸೊ ನೀವೇನೇ ಶಾಡೋ ಮನೆಯಲ್ಲಿ ಬರ್ತಾ ಇಲ್ಲ ಅಂತ ಅಂದಾಗ ಈವನ್ ನೈಟ್ ಟೈಮ್ನಲ್ಲಿ ನೀವು ಈ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಒಂದು ಮೊಬೈಲ್ನಲ್ಲಿ ಫ್ಲ್ಯಾಶ್ ಲೈಟ್ನ ಆನ್ ಮಾಡಿಕೊಂಡು ಮಗುವಿಗೆ ಶಾಡೋಸ್ ಹ್ಯಾಂಡ್ ಈ ಥರ ಎಲ್ಲ ಶಾಡೋಸ್ ಈ ಥರ ಬ್ಲಿಂಕ್ ಮಾಡಿಸೋದಾಗಿರ್ಬೋದು. ಅಥವಾ ಬೇರೆ ಅನಿಮಲ್ಸ್ ಥರ ಈ ಥರ ಒಂಥರ ಫಿಶ್ ಥರ
ಲೈಕ್ ಯಾವುದಾದ್ರೂ ಆಯಿತು ಪ್ರಾಣಿಗಳ ಥರ ಎಲ್ಲನೂ ಶಾಡೋನಲ್ಲಿ ಮಾಡ್ತಾರೆ ಅಲ್ವಾ. ಮತ್ತು ಸಿಂಪಲ್ ಆಗಿ ಆ ಥರ ಎಲ್ಲ ಮಾಡೋದು ಅಥವಾ ಈ ಥರ ಬ್ಲಿಂಕ್ ಮಾಡಿಸೋದು ಶಾಡೋನೆಲ್ಲ ಮಗು ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಇದರಿಂದ ವಿಜುವಲ್ ಮತ್ತು ಕಾನ್ಸಂಟ್ರೇಷನ್ ಪವರ್ ಕೂಡ ಮಗುವಿನಲ್ಲಿ ಜಾಸ್ತಿ ಆಗುತ್ತೆ. ಟ್ರ್ಯಾಕಿಂಗ್ ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಈ ಥರ ಲೈಟ್ ಮತ್ತು ಈ ಶಾಡೋ ಎರಡರಲ್ಲಿ ಮಗುವನ್ನ ಆಟ ಆಡಿಸ್ಬೋದು. 12ನೇ ಆಕ್ಟಿವಿಟೀಸ್ ಬಂದ್ಬಿಟ್ಟು ಸಾಫ್ಟ್ ಟಾಯ್ಸ್ಗಳನ್ನ ಮಗುವಿಗೆ ಕೊಡೋದು. ಯಾವ ಟೈಮ್ನಲ್ಲಿ ಕೊಡ್ಬೋದು ಅಂದರೆ, ಈಗ ಸ್ನಾನ ಮಾಡಿಸ್ತಾ ಇರ್ತೀವಿ ಅಲ್ವಾ, ಸ್ನಾನ ಮಾಡಿಸುವಾಗ ಏನು ಮಾಡುತ್ತೆ ಮಗು ತುಂಬಾನೇ ಅಳೋದು, ಕಿರಿಕಿರಿ ಮಾಡೋದು, ಇದು ಬಂದ್ಬಿಟ್ಟು ಕಾಮನ್ ಆಗಿರುತ್ತೆ. ಸೊ ನಾವು ಏನು ಬಾತಿಂಗ್ ಟಬ್ ಇರುತ್ತಲ್ಲ, ಮಗುವಿಗೆ ಸ್ನಾನ ಮಾಡಿಸುವ ಆ ಟಬ್ ಒಳಗಡೆ ಸಾಫ್ಟ್ ಟಾಯ್ಸ್ಗಳು ಅವೈಲೇಬಲ್ ಇರುತ್ತೆ. ಬಾತಿಂಗ್ ಟೈಮ್ನಲ್ಲಿ ಯೂಸ್ ಮಾಡುವಂಥ ಟಾಯ್ಸ್ಗಳು ಅವೈಲೇಬಲ್ ಇದೆ. ಬೇಕಾಗಿದ್ರೆ ನಾನು ಅದನ್ನು ಕೂಡ ಲಿಂಕ್ ಹಾಕಿದ್ದೀನಿ, ಬೇಕಾದ್ರೆ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ಆ ಥರ ಸಾಫ್ಟ್ ಟಾಯ್ಸ್ಗಳನ್ನ ಮಗುವಿಗೆ ಕೈಗೆ ಟಚ್ ಮಾಡಿಸೋದು ಅಥವಾ ಮೈ ಯಾವ ಥರ ಇದೆ ಅನ್ನೋದನ್ನ ಟಚ್ ಮಾಡಿಸ್ತಾ ಇದ್ರೆ ಮಗುವಿಗೆ ಒಂದು ಸೆನ್ಸರಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಮತ್ತು ಮಗುವಿಗೆ ಅದರ ಸ್ನಾನ ಮಾಡಿಸುವಾಗ ಆ ಟಾಯ್ಸ್ಗಳ ಜೊತೆ ಎಂಗೇಜ್ ಆಗುತ್ತೆ. ಸೊ ಅದು ಅಳೋದನ್ನು ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಅದರ ಒಂದು ಸೆನ್ಸರಿ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಸಾಫ್ಟ್ ಟಾಯ್ಸ್ಗಳನ್ನ ಮಗುವಿಗೆ ನೀಡಬಹುದು. ಡಿಫ್ರೆಂಟ್ ಟೆಕ್ಸ್ಚರ್ ಟಾಯ್ಸ್ಗಳು ಅಂದರೆ, ಈಗ ಮಗುವಿಗೆ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಆಗಿರುವಂಥ ಟಾಯ್ಸ್ಗಳನ್ನ ಕೊಡೋದು. ಈಗ ಇಲ್ಲ ಕೆಲವೊಂದು ಹಾರ್ಡ್ ಟಾಯ್ಸ್ಗಳನ್ನ ಕೊಡೋದು. ಈಗ ಸ್ವಲ್ಪ ಅಂದರೆ ಮುಟ್ಲಿಕ್ಕೆ ತುಂಬ ಹಾರ್ಡ್ ಆಗಿರೋದನ್ನೆಲ್ಲ ಮಗುವಿನಿಗೆ ಮುಟ್ಸೋದು. ಈಗ ಮಲಗಿರುತ್ತಲ್ವ ಮಗು, ಅಂದರೆ ಕೂರ್ಲಿಕ್ಕೆ ಆಗೋದಿಲ್ಲ, ಅಂದರೆ ಯಾವಾಗಲೂ ಈ ಪೊಸಿಷನ್ ಇರುತ್ತಲ್ವ, ಅಂಥ ಸಮಯದಲ್ಲಿ ಮಗುವಿಗೆ ಅದು ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಇರಲ್ಲ. ಬಟ್ ನೀವು ಅದನ್ನ ಟ್ರೈ ಮಾಡ್ತಾ ಇರಬೇಕು. ಮಗುವಿನ ಕೈಗೆ ಕೆಲವೊಂದು ಲೈಟ್ ವೆಯ್ಟ್ ಟಾಯ್ಸ್ಗಳನ್ನ, ಡಿಫ್ರೆಂಟ್ ಟೆಕ್ಸ್ಚರ್ಸ್ ಇರುವಂಥದ್ದು ಟಾಯ್ಸ್ಗಳನ್ನ ನೀವು ಮಗುವಿಗೆ ಅದನ್ನ ಟಚ್ ಮಾಡಿಸ್ಬೇಕು. ಇದರಿಂದ ಸೆನ್ಸರಿ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ನ್ಯೂರಾನ್ ಕನೆಕ್ಷನ್ಸ್ಗಳು ಇನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗಲಿಕ್ಕೆ ಕೂಡ ಇದು ಸಹಕಾರಿ ಆಗುತ್ತೆ. ಯಾವ ಥರ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಟಾಯ್ಸ್ಗಳದ್ದು ಕೂಡ ಒಂದು ಲಿಂಕ್ನ ಕೂಡ ನಾನು ಹಾಕಿರ್ತೀನಿ. ನೀವು ಬೇಕಾಗಿದ್ರೆ ಅದನ್ನು ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಥರ 12 ಆ್ಯಕ್ಟಿವಿಟೀಸ್ಗಳನ್ನ ನಾನೀಗ ಹೇಳಿದೆ. ಇದರಲ್ಲಿ ನೀವು ಯಾವುದಾದ್ರೂ ಆ್ಯಕ್ಟಿವಿಟೀಸ್ನ ಅಟ್ಲೀಸ್ಟ್ ಒಂದು 5 to 6 ಆ್ಯಕ್ಟಿವಿಟೀಸ್ನಾದರೂ ಮಾಡಿಸಿ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ಇದು ಸಹಕಾರಿಯಾಗಿದೆ. ಬಟ್ ಇಲ್ಲ ನೀವು 12 ಆ್ಯಕ್ಟಿವಿಟೀಸ್ನ ಮಾಡಿಸ್ತೀರಾ ಅಂತಂದರೆ ಇದು ತುಂಬಾ ಒಳ್ಳೆಯದು. ನಾನು ಕೂಡ ನನ್ನ ಮಗಳು ಮನಸ್ಮಿತಾಗಿ ಈ ಒಂದು 12 ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಮಾಡಿಸ್ತಾ ಇದ್ದೆ. ಆಕೆ 2 months ಬೇಬಿ ಆಗಿದ್ದಾಗ. ಸೊ ಅದರಿಂದನೇ ಆಕೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಳು 14 monthsಗೆ 1115 ಐಟಮ್ಸ್ನ ಐಡೆಂಟಿಫೈ ಮಾಡಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ನ ಸೆಟ್ ಮಾಡಿದ್ದು. ಸೊ 1115 ಐಟಮ್ಸ್ಗಳನ್ನ ಅವಳು ಅಷ್ಟು ನೆನಪಿಟ್ಕೊಂಡಿದ್ದಾಳೆ ಅಂತಂದರೆ ಅವಳಿಗೆ ಈ ಥರ ಚಿಕ್ಕ ಮಗುವಿಂದನೇ ಈ ಥರ ಎಲ್ಲ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸಿದ್ರಿಂದ ಇದು ಸಹಕಾರಿಯಾಗಿದೆ. ಸೊ ನೀವು ಕೂಡ ಈವನ್ 1 month ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು 1 month ಕೂಡ ವಿಡಿಯೋಸ್ನ ಮಾಡಿದ್ದೀನಿ. 1 monthಲ್ಲೇ ಯಾವ ಥರ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು ಅಂತ. ಸೊ ಫ್ರಮ್ 1 month to 1 ವರ್ಷದವರೆಗೂ ಕೂಡ ನಾನು ವಿಡಿಯೋಸ್ಗಳನ್ನ ಮಾಡ್ತೀನಿ. ಸೊ 1 ರಿಂದ 1 ವರ್ಷದವರೆಗೂ ಯಾವ ಥರ ನೀವು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು, ಬ್ರೈನ್ ಡೆವಲಪ್ಮೆಂಟ್ನ ಯಾವ ಥರ ಸ್ಟಿಮ್ಯುಲೇಟ್ ಮಾಡ್ಬೋದು, ಯಾವ ಥರ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಮಾಡಿ ನಿಮ್ಮ ಮಗುವನ್ನು ಜೀನಿಯಸ್ ಮಾಡ್ಬೋದು ಅಂತ ನಾನು ಇನ್ನೂ ಮಂತ್ಲಿ ವೈಸ್ ನಾನು ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ನಾನು 2 months ಬೇಬಿಗೆ ಯಾವ ಥರ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ. ಹಾಗೆ ಅವಶ್ಯಕತೆ ಇರುವಂಥವರಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.